ನಮಸ್ಕಾರ ವೀಕ್ಷಕರೇ, ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಅಯೋಧ್ಯೆ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ಹೇಳಿದ್ದೇವೆ. ಆದರೆ ಇವತ್ತು ಅಯೋಧ್ಯೆಗೆ ಹೆಸರು ಹೇಗೆ ಬಂತು, ಅಯೋಧ್ಯೆ ನಗರ ಹೇಗೆ ಸೃಷ್ಟಿ ಆಯಿತು ಅನ್ನೋದರ ಮತ್ತೊಂದಿಷ್ಟು ವಿಚಾರವನ್ನು ಹೇಳ್ತೀವಿ, ಕೇಳಿ. ಅಯೋಧ್ಯೆ ಹಿಂದೂಗಳ ಪವಿತ್ರ ಸ್ಥಳ. ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಿಂದ ಹೆಸರು ಪಡೆದಿದೆ. ಇವತ್ತು ನಾವು ನಿಮಗೆ ಅಯೋಧ್ಯೆ ಕುರಿತ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ. ಅಯೋಧ್ಯೆ ಆಗಲೇ ಹೇಳಿದಂತೆ ಇದು ಉತ್ತರ ಪ್ರದೇಶದ ಒಂದು ನಗರ. ಅಯೋಧ್ಯೆ ರಾಮನ ಜನ್ಮಸ್ಥಳ. ಅಯೋಧ್ಯೆಯನ್ನು ದೇವರ ನಗರ ಎಂದೇ ಕರೆಯುತ್ತಾರೆ. ಅಯೋಧ್ಯೆಯ ಪ್ರಾಚೀನ ಹೆಸರು ಸಾಕೇತ್. ಅಯೋಧ್ಯೆ ಹಲವು ವರ್ಷಗಳ ಕಾಲ ರಘುವಂಶಿ ರಾಜರ ರಾಜಧಾನಿಯಾಗಿತ್ತು. ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯೆ ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನೆಲೆ ನಿಂತಿದೆ. ಅಯೋಧ್ಯೆಯನ್ನು ದಶರಥ ರಾಜ ಆಳಿದ್ದನು ಎಂಬ ಇತಿಹಾಸವಿದೆ. ಧಾರ್ಮಿಕ ದಂತಕಥೆಗಳ ಪ್ರಕಾರ ವಿಷ್ಣು ತನ್ನ ರಾಮನ ಅವತಾರಕ್ಕಾಗಿ ಭೂಮಿಯನ್ನು ಆಯ್ಕೆ ಮಾಡಿಕೊಂಡನು. ಬ್ರಹ್ಮ, ಮನು, ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಮಹರ್ಷಿ ವರಿಷ್ಠರನ್ನು ಕಳುಹಿಸಿದನು. ಅವರು ಸೃಷ್ಟಿಸಿದ ಜಾಗವೇ ಈ ಪುಣ್ಯ ಅಯೋಧ್ಯೆ. ರಾಮನು ತನ್ನ ನಿವಾಸಕ್ಕೆ ಮರಳಿದ ಮೇಲೆ ಅಯೋಧ್ಯೆ ಮುಳುಗಿತು ಎಂಬ ಇತಿಹಾಸವಿದೆ. ಯಾಕೆಂದರೆ ರಾಮ ಅಯೋಧ್ಯೆ ಬಿಟ್ಟ ಮೇಲೆ ಅಲ್ಲಿರುವ ಜೀವರಾಶಿಗಳು ರಾಮನ ಹಿಂದೆ ಹೋದವು ಎಂದು ಹೇಳಲಾಗಿದೆ. ಆದರೆ ನಂತರದಲ್ಲಿ 44 ಸೂರ್ಯವಂಶೀಯ ತಲೆಮಾರುಗಳು ಅಯೋಧ್ಯೆಯನ್ನು ಸ್ಥಾಪಿಸಿದರು ಎನ್ನಲಾಗಿದೆ. ಗೊತ್ತಾಯ್ತಲ್ಲ ಅಯೋಧ್ಯೆಗೆ ಹೆಸರು ಹೇಗೆ ಬಂತು ಅಂತ. ಹಾಗಿದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನಲ್.